ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಯಾಕೆಂದರೆ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಒಳ್ಳೆಯ ದಿನ ನಮಗೆ ಆರೋಗ್ಯ, ಆಯಸ್ಸು, ಹಣ, ಸಂಪತ್ತು ಎಲ್ಲ ಪಡೆಯೋದಕ್ಕೆ. ಏಕೆ ಅಂತ ನೋಡೋಣ. ವರ್ಷಕ್ಕೆ 12 ಶಿವರಾತ್ರಿಗಳು ಬರುತ್ತವೆ. ಆದರೆ ಇದು ನಾನು ಹೇಳುತ್ತಿರುವ ಶಿವರಾತ್ರಿ ಸಾಮಾನ್ಯ ಶಿವರಾತ್ರಿ ಅಲ್ಲ. ಸುಮಾರು 3 ವರ್ಷಗಳ ಬಳಿಕ ಬಂದಿರುವ ಅಧಿಕ ಮಾಸ ಶಿವರಾತ್ರಿ. ಈ ದಿನದ ಪ್ರದೋಷ ಕಾಲ, ನಿಶ್ಚಿತ ಕಾಲ ಮತ್ತು ಪಾರ್ಥಿವ ಶಿವಲಿಂಗ ಪೂಜೆಯ ಬಗ್ಗೆ ಶಿವಭಕ್ತರು ಯಾಕೆ ಇಷ್ಟು ಮಹತ್ವ ಕೊಡುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. 3 ವರ್ಷಗಳ ನಂತರ ಬಂದಿರುವ ಅಪರೂಪದ ಅಧಿಕ ಮಾಸ ಶಿವರಾತ್ರಿ. ಈ ಒಂದು ರಾತ್ರಿ ಭಕ್ತಿಯಿಂದ ಪೂಜೆ ಮಾಡಿದರೆ ಹರಿಹರ ಕೃಪೆ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಚಂದ್ರದೋಷ, ಮಾನಸಿಕ ಅಶಾಂತಿ, ಕುಟುಂಬದ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳಿಂದ ಬಳಲುತ್ತಿರುವವರು ಈ ಶಿವರಾತ್ರಿಯನ್ನು ತಪ್ಪಿಸಿಕೊಳ್ಳಬೇಡಿ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಪಾರ್ಥಿವ ಶಿವಲಿಂಗವನ್ನು ಹೇಗೆ ತಯಾರಿಸಬೇಕು, ಎಷ್ಟು ಶಿವಲಿಂಗ ಮಾಡಬೇಕು, ಪೂಜೆ ಬಳಿಕ ಏನು ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಯಾರು ಶಿವಭಕ್ತರು ಇದ್ದಾರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಅಧಿಕ ಮಾಸ ಶಿವರಾತ್ರಿಯ ಮಹತ್ವ. ಸಾಮಾನ್ಯವಾಗಿ ವರ್ಷಕ್ಕೆ 12 ಅಥವಾ 13 ಮಾಸಿಕ ಶಿವರಾತ್ರಿಗಳು ಬರುತ್ತವೆ. ಆದರೆ ಅಧಿಕ ಮಾಸದೊಳಗೆ ಬರುವ ಶಿವರಾತ್ರಿ ಸುಮಾರು 2.5ರಿಂದ 3 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತದೆ. ಈ ವರ್ಷ 13 ಜೂನ್ 2026 ಶನಿವಾರ ಬರುವ ಶಿವರಾತ್ರಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. ಅಧಿಕ ಮಾಸವು ಶ್ರೀಹರಿಗೆ ಸಮರ್ಪಿತವಾದ ಪುಣ್ಯ ಮಾಸ. ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಥಿ. ಆದ್ದರಿಂದ ಇದನ್ನು ಭಕ್ತರು ಹರಿಹರ ಕೃಪೆ ಪಡೆಯುವ ಅಪರೂಪದ ಸಂಯೋಗ ಎಂದು ಕರೆಯುತ್ತಾರೆ. ಇದು ಚಂದ್ರ ದೋಷ ನಿವಾರಣೆಗೆ ಏಕೆ ವಿಶೇಷ? ಶಿವನ ಜಟೆಯಲ್ಲಿ ಚಂದ್ರನಿರುವ ಕಾರಣ ಶಿವನನ್ನು ಚಂದ್ರಶೇಖರ ಎಂದು ಕರೆಯುತ್ತಾರೆ. ಆದ್ದರಿಂದ ಚಂದ್ರ ದೋಷ, ಮಾನಸಿಕ ಒತ್ತಡ, ಭಯ, ನಿದ್ರಾಹೀನತೆ, ಮನಸ್ಸಿನ ಚಂಚಲತೆ ಇರುವವರು ಶಿವನ ಪೂಜೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಓಂ ಸೋಮೇಶ್ವರಾಯ ನಮಃ, ಓಂ ನಮಃ ಶಿವಾಯ ಮಂತ್ರಗಳನ್ನು ಪಠಿಸಬಹುದು. ಪೂಜೆಯ ಪ್ರಮುಖ ಮುಹೂರ್ತಗಳು. ಚತುರ್ದಶಿ ಆರಂಭ 13 ಜೂನ್ ಸಂಜೆ 4:07. ಚತುರ್ದಶಿ ಅಂತ್ಯ 14 ಜೂನ್ ಮಧ್ಯಾಹ್ನ 12:19. ಬೆಳಗಿನ ಪೂಜೆ. ಬೆಳಿಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು. ಸಂಕಲ್ಪ ಮಾಡಬೇಕು. ಉಪವಾಸ ಇರುವವರು ಸಂಕಲ್ಪ ಮಾಡಬೇಕು. ಈ ಸಮಯದಲ್ಲಿ ಜಲಾಭಿಷೇಕ, ಬಿಲ್ವಪತ್ರೆ, ಅರ್ಚನೆ, ಓಂ ನಮಃ ಶಿವಾಯ ಜಪ ಮಾಡಬಹುದು. ಪ್ರದೋಷ ಕಾಲದ ಪೂಜೆ. ಸಂಜೆ ಸೂರ್ಯಾಸ್ತದ ನಂತರ ಸಮಯ ಅತ್ಯಂತ ಶುಭ. ಸುಮಾರು 6:30ದಿಂದ 8:30 ಸಂಜೆ ಇದೇನು ಸಮಯ ಇರ್ತದಲ್ಲ ತುಂಬ ಶುಭ. ಈ ಸಮಯದಲ್ಲಿ ಅಭಿಷೇಕ, ದೀಪಾರಾಧನೆ, ಶಿವಚಾಲಿಸ, ರುದ್ರ ಪಠಣ ಮಾಡಬಹುದು. ನಿಶ್ಚಿತ ಕಾಲ ಪೂಜೆ. ಇದು ಶಿವರಾತ್ರಿಯ ಅತ್ಯಂತ ಶಕ್ತಿಶಾಲಿ ಸಮಯ. ರಾತ್ರಿ 11:16 ಸ್ಟಾರ್ಟ್ ಆಗಿ 11:58 ಇರುತ್ತದೆ. ಈ ಸಮಯದಲ್ಲಿ ಶಿವನ ಪೂಜೆ, ಅಭಿಷೇಕ ಮಾಡಬಹುದು. ಪಂಚಾಮೃತ, ಗಂಗಾಜಲ, ನಾವು ಮಹಾಶಿವರಾತ್ರಿಗೆ ಏನು ಪೂಜೆ ಮಾಡ್ತೀವಲ್ಲ ಆ ಥರ ನಾವು ಇಲ್ಲಿ ಪೂಜೆ ಮಾಡ್ಬೋದು. ಎಚ್ಚರ ಇರಲ್ಲ, ನೈಟ್ ಮಾಡೋಕ್ಕಾಗಲ್ಲ ಅಂದರೆ ಏನು ಪ್ರದೋಷ ಕಾಲ ಟೈಮ್ ಇದೆಯಲ್ಲ ಆ ಟೈಮಲ್ಲೂ ಕೂಡ ನಾವು ಮಹಾಶಿವರಾತ್ರಿಗೆ ಪೂಜೆ ಮಾಡಿರೋ ಥರ ನಾವು ಮಾಡ್ಬೋದು. ಇವತ್ತಿನ ದಿವಸ ಅಪ್ಪಿತಪ್ಪಿಯೂ ಮಿಸ್ ಮಾಡ್ಕೊಳ್ಬೇಡಿ. ಏಕೆಂದರೆ ಅಧಿಕ ಮಾಸದಲ್ಲಿ ಪೂಜೆ ಮಾಡಿದ್ರೇ 1000 ಪಟ್ಟು ಫಲ ಸಿಗುತ್ತದೆ. ಅದರಲ್ಲಿ ಅಧಿಕ ಮಾಸ ಪ್ಲಸ್ ಶಿವರಾತ್ರಿ ಬರ್ತಾ ಇದೆ. ಸೊ ಆದಷ್ಟು ಪೂಜೆ ಮಾಡಿ, ಮಂತ್ರ ಚಾಂಟ್ ಮಾಡಿ. ಇವಾಗ ಸಂಕಲ್ಪ ಹೇಗೆ ಮಾಡಬೇಕು ಅಂತ. ನನ್ನ ಹಾಗೂ ನನ್ನ ಕುಟುಂಬದ ಕ್ಷೇಮಕ್ಕಾಗಿ, ಪಾಪಕ್ಷಯಕ್ಕಾಗಿ, ಆರೋಗ್ಯ, ಐಶ್ವರ್ಯ, ಮನಃಶಾಂತಿ ಹಾಗೂ
ಶಿವಕೃಪೆಗಾಗಿ ಈ ಅಧಿಕ ಮಾಸ ಶಿವರಾತ್ರಿ ವ್ರತವನ್ನು ಆಚರಿಸುತ್ತೇನೆ ಎಂದು ಸಂಕಲ್ಪ ಮಾಡಬಹುದು. ಇಲ್ಲ ನಿಮ್ಮ ಯಾವ್ದು ಇಚ್ಛೆ ಇರುತ್ತೆ ಅದನ್ನು ಹೇಳ್ಬೋದು. ಕೈಯಲ್ಲಿ ಸ್ವಲ್ಪ ನೀರು, ಒಂದು ಬಿಲ್ಪತ್ರೆ ಮತ್ತು ಸ್ವಲ್ಪ ಅಕ್ಷತೆ ತಗೊಂಡು ನಾವು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸಂಕಲ್ಪನ ಮಾಡ್ಬೋದು. ಶಿವನ ಪೂಜೆಗೆ ಸಾಮಾನ್ಯವಾಗಿ ಬಳಸುವ ಸಾಮಗ್ರಿಗಳು. ಅಗತ್ಯ ಪೂಜಾ ಸಾಮಗ್ರಿಗಳು: ಶಿವಲಿಂಗ ಅಥವಾ ಶಿವನ ಫೋಟೋ, ಶುದ್ಧ ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಪಂಚಾಮೃತಕ್ಕಾಗಿ ಬಿಲ್ವಪತ್ರೆ, ಬೇಲದ ಎಲೆ, ಶಮಿ ಎಲೆ, ಅಕ್ಷತೆ, ಅಕ್ಕಿ, ಚಂದನ, ಕುಂಕುಮ. ಶಿವಲಿಂಗಕ್ಕೆ ಸಾಮಾನ್ಯವಾಗಿ ಹಚ್ಚುವುದಿಲ್ಲ, ದೇವಿ ಇದ್ದರೆ ಬಳಸಬಹುದು. ಹೂವುಗಳು: ಬಿಳಿ ಹೂವುಗಳು ಶ್ರೇಷ್ಠ. ಧೂಪ, ದೀಪ, ಕರ್ಪೂರ, ನೈವೇದ್ಯ, ಹಣ್ಣು, ತೆಂಗಿನಕಾಯಿ, ಸಿಹಿ ಪದಾರ್ಥ, ಎಳ್ಳು, ಕಪ್ಪು ಎಳ್ಳು, ಬಿಳಿ ಎಳ್ಳು, ವಿಭೂತಿ, ಕಣ್ಣೀರು, ಹೂವು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಭಾವನೆ, ಪ್ರೀತಿ, ನಂಬಿಕೆ ಇರಬೇಕು. ಧೂಪ ದೀಪ ಹಚ್ಚಬೇಕು. ಯಾವೂ ಇರಲಿಲ್ಲ ಅಂದರೆ ಸಾಮಾನ್ಯವಾಗಿ ನೀರು ಕೂಡ ಹಾಕಿ ನಾವು ಪೂಜೆ ಮಾಡ್ಬೋದು, ಆದರೆ ಎಲ್ಲರ ಮನೆಯಲ್ಲಿ ಇರುತ್ತೆ, ಮಾಡ್ಬೋದು. ಉಪವಾಸದ ವಿಧಾನ: ಉತ್ತಮ ನಿರ್ಜಲ ಉಪವಾಸ, ಸಾಮಾನ್ಯ ಹಣ್ಣು, ಹಾಲು, ತೆಂಗಿನ ನೀರು. ಆರೋಗ್ಯ ಸಮಸ್ಯೆ ಇದ್ದರೆ ಸಾತ್ವಿಕ ಆಹಾರ ಸೇವಿಸಬಹುದು. ಇದನ್ನು ಮಾಡಬಹುದು. ಉಪವಾಸ ಇರ್ಲಕ್ಕಾಗಿಲ್ಲ ಅಂದರೆ ಪೂಜೆ ಮಾತ್ರ ಸ್ಕಿಪ್ ಮಾಡಬೇಡಿ. ದಿನ ಅಂದರೆ ಡೇ ಮುಗಿಯವರೆಗೂ ಓಂ ನಮೋ ಭಗವತೆ ರುದ್ರಾಯ, ಓಂ ನಮಃ ಶಿವಾಯ, ನಿಮಗೆ ಇಷ್ಟವಾದ ಶಿವನ ಮಂತ್ರವನ್ನು ಜಪಿಸುತ್ತಲೇ ಇರಬಹುದು. ಮುಂದೆ ಮಂತ್ರನು ಹೇಳ್ತೀನಿ ಯಾವ್ಯಾವಿದಾವೆ ಅಂತ. ಊಟವನ್ನು ಮಾಡುವುದಾದರೆ ಸಾತ್ವಿಕ ಆಹಾರವನ್ನೇ ಸೇವಿಸಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಆದಷ್ಟು ಅವಾಯ್ಡ್ ಮಾಡಿ. ಪಾರ್ಥಿವ ಶಿವಲಿಂಗ ಪೂಜೆ: ಪಾರ್ಥಿವ ಎಂದರೆ ಮಣ್ಣಿನಿಂದ ಮಾಡಿದ ಶಿವಲಿಂಗ. ಎಷ್ಟು ಶಿವಲಿಂಗ ಮಾಡಬಹುದು? 1, 11, 21, 51, 108. ಸಾಧ್ಯತೆಗೆ ಅನುಗುಣವಾಗಿ. ಸಾಮಾನ್ಯ ಭಕ್ತರಿಗೆ 1 ಶಿವಲಿಂಗ ಮಾಡಿದರೂ ಸಾಕು. ಹೌದು, ಒಂದೇ ಶಿವಲಿಂಗ ಮಾಡ್ಬೋದು. ನಾವು ಬೆಳಗ್ಗೆ ಮಾಡಿಬಿಟ್ಟು ಬೆಳಗ್ಗೆನೂ ಅದಕ್ಕೆ ಪೂಜೆ ಮಾಡಿ, ಮತ್ತೆ ಪ್ರದೋಷ ಕಾಲದಲ್ಲೂ ಮಾಡಿ, ನೈಟ್ ಏನು ಪೂಜೆ ಮಾಡ್ತೀವಲ್ಲ ಅದಕ್ಕೆ ಎಲ್ಲ ಅಭಿಷೇಕ ಮಾಡಿಬಿಟ್ಟು 14ನೇ ತಾರೀಕಿಗೆ ಅದನ್ನು ವಿಸರ್ಜನೆ ಮಾಡಬಹುದು. ಯಾವ ಮಣ್ಣು ಯೂಸ್ ಮಾಡಬೇಕು ಅಂದರೆ ಶುದ್ಧ ಮಣ್ಣು, ಕರಿಮಣ್ಣು ಇರುತ್ತಲ್ಲ ಅದು, ತೋಟದ ಮಣ್ಣು ನಾವು ಉಪಯೋಗಿಸಿ ಶಿವಲಿಂಗನ ಮಾಡ್ಬೋದು. ಇಲ್ಲ ಶಿವಲಿಂಗ ಮಾಡೋಕ್ಕಾಗಲ್ಲ, ಪಾರ್ಥಿವ ಶಿವಲಿಂಗ ಅಂದರೆ ಮನೆಯಲ್ಲಿರೋ ಶಿವಲಿಂಗ ಫೋಟೋಕ್ಕೂ ಕೂಡ ನಾವು ಪೂಜೆನ ಮಾಡ್ಬೋದು. ನಾನು ಮೊದಲೇ ಹೇಳಿದ್ದೀನಿ ಪೂಜೆ ಯಾವಾಗ ಮಾಡಬೇಕು ಅಂತ, ಮತ್ತೆ ಇದೇ ನೋಡ್ಕೊಳ್ಳಿ. ಮತ್ತೆ ಏನೇನು ಮಾಡಬೇಕು ಅದರಲ್ಲಿ ಎಷ್ಟು ಕೂಡ ಕೊಟ್ಟಿದ್ದೀನಿ ಅರ್ಪಿಸ್ಬೇಕಂತ. ಮತ್ತು ಮಿಕ್ಕಿದ್ದು ನಿಮ್ಮದು ಸಾಮರ್ಥ್ಯಕ್ಕೆ ತಕ್ಕಂಗೆ ನೀವು ಪೂಜೆನ ಮಾಡ್ಬೋದು. ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಶಿವನಿಗೆ ಅರ್ಪಿಸ್ಬೋದು. ಯಾಕೆಂದರೆ ಶಿವ ಅಂತ ದೇವರು, ಭಾವನೆ ಮಾತ್ರ ನೋಡೋನು. ಜಪಿಸಬೇಕಾದ ಮಂತ್ರಗಳು: ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ 108 ಬಾರಿ ಜಪಿಸಬಹುದು. ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೋಕ್ಷೀಯ ಮಮಾಮೃತಾತ್. ರುದ್ರ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದನ್ನು ಕೂಡ ನಾವು ಜಪಿಸಬಹುದು. ಇನ್ನೊಂದು ಓಂ ನಮೋ ಭಗವತೆ ರುದ್ರಾಯ, ಈ ಮಂತ್ರನೂ ಜಪಿಸಬಹುದು. ಇನ್ನು ರಾತ್ರಿ ಜಾಗರಣೆ: ಶಿವರಾತ್ರಿಯಲ್ಲಿ ಜಾಗರಣೆ ಅತ್ಯಂತ ಪುಣ್ಯಕರ. ಮಾಡಬಹುದಾದವು: ರಾತ್ರಿ ವೇಳೆ ಶಿವಪುರಾಣ, ಶಿವಭಜನೆ, ಮಂತ್ರ ಜಪ, ಧ್ಯಾನ ಇವೆಲ್ಲ ನಾವು ಮಾಡ್ಕೊಂಡು ಕೂಡ್ಬೋದು. ಆದಷ್ಟು ಎಚ್ಚರ ಇರೋಕ್ಕೆ ಪ್ರಯತ್ನ ಪಡಿ. ಇವತ್ತಿನ ದಿವಸ ನಾವು ಏನು ದಾನ ಮಾಡ್ಬೋದು ಅಂತ ನೋಡೋಣ. ಈ ದಿನ ಹಾಲು ದಾನ, ಅನ್ನದಾನ, ವಸ್ತ್ರದಾನ, ಧಾರ್ಮಿಕ ಪುಸ್ತಕ ದಾನ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ದಾನ ಮಾಡಬಹುದು. ನೀಡಿ ಇರೋರಿಗೆ ಆನ್ಲೈನಲ್ಲಿ ಕೂಡ ಇತ್ತೀಚೆಗೆ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ. ಅಂಥವರಿಗೂ NGOಕ್ಕೆ, ಆಕಳುಗಳಿಗೆ, ಪ್ರಾಣಿಗಳಿಗೆ ನಾವು ಏನಾದರೂ ತಿನ್ನಿಸ್ಬೋದು. ಏನಾದರೂ ಒಂದು ಒಟ್ಟಿನಲ್ಲಿ ದಾನ ಮಾಡಿ. ಈ ದಿವಸ ನಾವು ಏನು ಮಾಡಬಾರ್ದು ಅಂದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು, ಮದ್ಯಪಾನ, ಧೂಮಪಾನ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಕೋಪ ಮಾಡಬಾರ್ದು, ಜಗಳ ಮಾಡಬಾರ್ದು, ಸುಳ್ಳು ಮಾತು ಆಡಬಾರ್ದು, ಕೆಟ್ಟ ಚಿಂತನೆ ಮಾಡಬಾರ್ದು, ಇತರರಿಗೆ ಕೆಟ್ಟದಾಗಲಿ ಅಂತ ಕೂಡ ಯೋಚನೆ ಮಾಡಬಾರ್ದು. ಈಗ ನೋಡೋಣ ಪಾರ್ಥಿವ ಶಿವಲಿಂಗ ವಿಸರ್ಜನೆ. 14 ಜೂನ್ ಪೂಜೆ ಮುಗಿದ ನಂತರ ಗಿಡದ ಬುಡದಲ್ಲಿ ಅಥವಾ ತೋಟದ ಮಣ್ಣಿನಲ್ಲಿ ವಿಸರ್ಜಿಸಬಹುದು. ಮನೆಯಲ್ಲೇ ಒಂದು ಪಾತ್ರೆಯಲ್ಲಿ ಶುದ್ಧ ನೀರು ತೆಗೆದುಕೊಂಡು ಅದರಲ್ಲಿ ವಿಸರ್ಜನೆ ಮಾಡಿ ನಂತರ ಆ ನೀರು ಗಿಡಕ್ಕೆ ಹಾಕಿ. ಮನೆಯಲ್ಲಿರುವ ಕಸದ ತೊಟ್ಟೆಗೆ ಹಾಕಬಾರದು, ಅಲ್ಲಿ ಇಲ್ಲಿ ಬಿಡಬಾರದು.
3 ವರ್ಷಗಳ ಬಳಿಕ ಬಂದಿರುವ ಈ ಅಪರೂಪದ ಅಧಿಕ ಮಾಸ ಶಿವರಾತ್ರಿಯನ್ನು ತಪ್ಪಿಸಿಕೊಳ್ಳಬೇಡಿ. ಶಿವನ ಕೃಪೆ, ಶ್ರೀಹರಿಯ ಅನುಗ್ರಹ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಇದು ಅತ್ಯಂತ ಶುಭ ಸಮಯ ಎಂದು ಭಕ್ತರು ನಂಬುತ್ತಾರೆ. ನೋಡಿ, ಇವಾಗ ಅಲ್ಲಿರೋರು, ಕೋಚಿಂಗಲ್ಲಿ ಓದ್ತಾ ಇರೋರು ಏನು ಮಾಡಬೇಕು ಅಂದರೆ, ಅವರು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇದೇ ಥರ ವಿಡಿಯೋನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.